ಮೆಟ್ರೋ ಏನ್ ಹೋಗ್ತಾ ಇತ್ತಲ್ಲ ಅದೇ ಮೆಟ್ರೋಗೆ ಹಾರಿ ಪ್ರಾಣವನ್ನ ತೆಗೆದುಕೊಳ್ಳಲಿಕ್ಕೆ ಒಂದು ಮಹಿಳೆ ಪ್ರಯತ್ನ ಮಾಡ್ತಾ ಇರುವಂತಹ ಘಟನೆ ನಡೆದಿದೆ. ಮೆಟ್ರೋ ಹಳಿಗೆ ಹಾರಿ ಮಹಿಳೆ ಆತ್ಮಹತ್ಯೆಗೆ ಯತ್ನ. ರಾಜಾಜಿನಗರ ಮೆಟ್ರೋ ನಿಲ್ದಾಣದಲ್ಲಿ ಘಟನೆ. ಮೆಟ್ರೋ ಹಳಿಗೆ ಹಾರಿ ಮಹಿಳೆ ಆತ್ಮಹತ್ಯೆಗೆ ಯತ್ನ. ರಾಜಾಜಿನಗರದ ಮೆಟ್ರೋ ನಿಲ್ದಾಣದಲ್ಲಿ ಘಟನೆ. ಲೀಲಾವತಿ ಆತ್ಮಹತ್ಯೆಗೆ ಯತ್ನಿಸಿದಂತಹ ಮಹಿಳೆ, ಮೆಟ್ರೋ ಬರ್ತಾ ಇದ್ದಂತೆ ಹಳಿಗೆ ಹಾರಿದಂತಹ ಮಹಿಳೆ. ತಕ್ಷಣವೇ ಮೆಟ್ರೋ ನಿಲ್ಲಿಸಿದಂತಹ ಲೋಕೋ ಪೈಲಟ್. ಘಟನೆಯಿಂದ 10 ನಿಮಿಷ ಮೆಟ್ರೋ ಸಂಚಾರ ಸ್ಥಗಿತವಾಗಿದೆ. ಮೆಟ್ರೋ ಸಿಬ್ಬಂದಿಯಿಂದ ಮಹಿಳೆ ಲೀಲಾವತಿಯವರ ರಕ್ಷಣೆಯಾಗಿದೆ. ಇಂದು ಮಧ್ಯಾಹ್ನ 12:25ರ ಸರಿಸುಮಾರಿಗೆ ಘಟನೆ ನಡೆದಿದೆ. ಎಲ್ಲಿ ಆಗಿರೋದು? ರಾಜಾಜಿನಗರ ಮೆಟ್ರೋ ಸ್ಟೇಷನ್ ನಲ್ಲಿ ಆಗಿರೋದು. ಇದು ಎರಡನೇ ಬಾರಿ ಅನ್ಕೊಳ್ತೀನಿ ನನಗೆ ಗೊತ್ತಿರೋ ಪ್ರಕಾರ. ಎರಡನೇ ಬಾರಿ ಈ ರೀತಿಯಾಗಿ ಆಗ್ತಾ ಇರುವಂಥದ್ದು. ಅಲ್ಲಿ ಏನು ಮಾಡಬೇಕು ಅಂತಂದರೆ, ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಬರುವಂಥವರ ಒಂದಿಷ್ಟು ಜನರದ್ದು ಇದೆಯಲ್ಲ, ಸಾಕಷ್ಟು ಜನ ಆಗ್ಬಿಟ್ಟಿದ್ದಾರೆ. ಅವ್ರು ಬರೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಕೆಲಸ ಮಾಡಿಬಿಡಿ, ಅಲ್ಲಿ ಗ್ಲಾಸ್ ರೀತಿಯಾಗಿರುವಂತಹ ಒಂದು ರೀತಿಯ ಡೋರ್ಗಳನ್ನು ವ್ಯವಸ್ಥೆ ಮಾಡೋದಿದ್ರೆ ಮಾಡಿ. ದೆಹಲಿನೋ ಮುಂಬೈಯೋ ಅದನ್ನು ಸ್ವಲ್ಪ ನೋಡ್ಕೊಂಡು ಅವರೆಲ್ಲ ಹೆಂಗೆ ಮಾಡಿದ್ದಾರೆ ಅಂತ ನೋಡಿಕೊಂಡು ನಮ್ಮ ಕರ್ನಾಟಕಕ್ಕೂ ಹಾಗೆ ಮಾಡಿಬಿಡಿ. ನಾವು ಆತ್ಮಹತ್ಯೆ ವಿಚಾರ ಮಾತನಾಡಬೇಕು ಅಂತಂದರೆ, ಪಾಪ ಹೆಣ್ಣು ಮಗಳಿಗೆ ಏನು ಕಷ್ಟ ಇತ್ತೋ ಏನು, ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂಥೇಳಿ ಓಡಿ ಬಂದಿದ್ದಾಳೆ. ಇಲ್ಲೇನಾಗ್ಬಿಟ್ಟಿದೆ, ಆತ್ಮಹತ್ಯೆ ಮಾಡಿಕೊಳ್ಳೋ ಒಂದು ಸ್ಪಾಟ್ ಆಗಿ ಆಗ್ತಾ ಇದೆಯಾ ಮೆಟ್ರೋ ಸ್ಟೇಷನ್ಗಳು ಅಂತ ಹೇಳಿ ಪ್ರಶ್ನೆ ಹೇಳ್ತಾ ಇದೆ ನನಗೆ. ಅಲ್ಲಿ ನಾನು ಹೇಳ್ತಾ ಇದ್ದೆ ಏನು ಅಂತಂದರೆ, ಈ ವಿಚಾರ ಬಂದ ತಕ್ಷಣ ಬಂದಿರುವಂತಹ ಥಿಂಕಿಂಗ್ ಏನು ಅಂತಂದರೆ, ಅಲ್ಲಿ ಗ್ಲಾಸ್ ಡೋರ್ ರೀತಿಯಾಗಿ ಒಂದು ಮನುಷ್ಯನ ಎದೆಭಾಗದ ಹತ್ರ ಅಷ್ಟು ಎತ್ತರವಾಗಿರುವಂಥ ಒಂದು ಗ್ಲಾಸ್ ಡೋರ್ನ ವ್ಯವಸ್ಥೆ ಮಾಡಿಬಿಟ್ಟಿದ್ರೆ ಈ ರೀತಿಯಾಗಿ ಆಗ್ತಾ ಇರಲಿಲ್ಲ. ಹೋಗಿ ಅವನು ಅಲ್ಲಿಂದ ಜಂಪ್ ಮಾಡಬೇಕು ಅಂತ ಹೋಗೋಷ್ಟರಲ್ಲಿ ಅಲ್ಲಿ ಕಾಯ್ತಾ ಇರುವಂಥವ್ರು ಹಿಡ್ಕೊಳ್ತಿದ್ರು ಹೋಗಿ. ಸೊ ಹಿಂಗಾಗತ್ತೆ. ನೀವು ರಕ್ಷಣೆ ಮಾಡಬೇಕು, ಜನರ ಜೀವವನ್ನು ರಕ್ಷಣೆ ಮಾಡಬೇಕು ಅಂತಂದರೆ ಸರಿ ಆ ರೀತಿಯ ಒಂದು ಕೆಲಸಗಳನ್ನು ಮಾಡಬೇಕಾಗತ್ತೆ. ಇಲ್ಲ ಹಿಂಗೆ ಇರಲಿ, ಅವರ ಜೀವ ನನಗೇನು ಅಂತ ಹೇಳಿ ಹಾಗೆ ಇದ್ದರೆ ಇದೇ ರೀತಿ ಆಗುತ್ತೆ. ಒಂದಲ್ಲ ಎರಡಲ್ಲ 3-4 ಕೇಸ್ಗಳು ಹೀಗೆ ಆಗಿದ್ದಾವೆ. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದು ಕೂಡ ಮೆಟ್ರೋ ಸೊಲ್ಯೂಷನ್ ಅಂತ ಅಂದ್ಕೊಳ್ತಾ ಇದ್ದಾರೆ. ಸೊ ಆ ಒಂದು ಕಾರಣಕ್ಕಾಗಿ ಇದೆಲ್ಲವನ್ನೂ ಕೂಡ ನಿಯಂತ್ರಣ ಮಾಡಬೇಕಾಗಿದೆ. BMRCಯಲ್ಲೂ ಕೂಡ ಇದರ ಬಗ್ಗೆ ಯೋಚನೆ ಮಾಡಬೇಕು. ಕೆಲವೇ ಕ್ಷಣಗಳಲ್ಲಿ ಜಸ್ಟ್ ಮಿಸ್ ಆಗಿರುವಂಥದ್ದು. 10 ನಿಮಿಷ ಮೆಟ್ರೋ ಸಂಚಾರ ಸ್ಥಗಿತವಾಗಿತ್ತು. ಲೀಲಾವತಿಯನ್ನು ರಕ್ಷಣೆ ಮಾಡಲಾಗಿತ್ತು. 12:25ರಲ್ಲಿ ನಡೆದಿರುವಂತಹ ಘಟನೆ. ಇನ್ನು ಹೆಣ್ಮಕ್ಳಿಗೆ ಹೇಳೋದು ನಾನು ಏನು ಅಂತಂದರೆ, ಎಲ್ಲದಕ್ಕೂ ಕೂಡ ಸೊಲ್ಯೂಷನ್ ಅಂತ ಅಂದರೆ ಆತ್ಮಹತ್ಯೆಯೇ ಒಂದೇ ಸೊಲ್ಯೂಷನ್ ಆಗೋದಿಲ್ಲ. ಸ್ವಲ್ಪ ಧೈರ್ಯ ಮಾಡಿ ಆ ಒಂದು ಸಿಚುವೇಶನ್ನ ಹ್ಯಾಂಡಲ್ ಮಾಡೋದು ಕಲಿಬೇಕು ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.